ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, ಫೆಬ್ರವರಿಯ 3ನೇ ವಾರದ್ದು 14th ಇಂದ 20th ತನಕ ಏನು ಮುಖ್ಯವಾದ ಕರೆಂಟ್ ಅಫೇರ್ಸ್ ಇದೆ, ಪ್ರಚಲಿತ ಘಟನೆಗಳನ್ನ ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಇಲ್ಲಿ ನಾನು ಪ್ರಚಲಿತ ಘಟನೆಗಳ ಬಗ್ಗೆ MCQ ರೀತಿ ಫಾರ್ಮ್ ಮಾಡಿದ್ದೀನಿ. ಅಂದರೆ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಕನ್ನಡದಲ್ಲಿದೆ, ಎಕ್ಸ್ಪ್ಲನೇಷನ್ ಇಂಗ್ಲೀಷಲ್ಲಿ ಕೂಡ ಇರುತ್ತೆ. ಎಲ್ಲ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಮುಖ್ಯವಾಗಿರೋದು ಮಾತ್ರ ಇಲ್ಲಿ ತೊಗೋತಾ ಇರ್ತೀನಿ. PDF ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನನ್ನ ಫಾಲೋ ಮಾಡ್ಬೋದು, ಅಥವಾ ನೀವು ಟೆಲಿಗ್ರಾಮ್ ಚಾನಲ್ ಸರ್ಚ್ ಮಾಡಿದ್ರೆ ಪುನೀತ್ ಫೋರಮ್ ಅಂತ ಕೂಡ ಸಿಗುತ್ತೆ. ಫೈನ್ ಸರ್. ಮೊದಲನೇ ಕ್ವಶನ್ ಬಂದುಬಿಡ್ತೀನಿ. ಲಾಂಗಿಟ್ಯೂಡಿನಲ್ ಏಜಿಂಗ್ ಸ್ಟಡಿ ಇನ್ ಇಂಡಿಯಾ ಈ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಏಜಿಂಗ್ ಬಗ್ಗೆ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಮಾಡಿದ್ದಾರೆ ಸರ್. ಸೊ ಅದ್ರ ಬಗ್ಗೆ ಕ್ವಶನ್ಸ್ ಫ್ರೇಮ್ ಆಗಿದೆ. ಭಾರತದ 55 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಜನಸಂಖ್ಯೆಯಲ್ಲಿ ವಯಸ್ಸಾದ ಮತ್ತು ನಿವೃತ್ತಿಯನ್ನು ಪರೀಕ್ಷಿಸಲು ಇದು ಒಂದು ರೇಖಾಂಶದ ಸಮೀಕ್ಷೆ ಆಗಿದೆ ಅಂತಿದೆ. ಫೈನ್. ಇತ್ತೀಚೆಗೆ ವರದಿ ಪ್ರಕಾರ ಪ್ರತಿ 20ನೇ ಕುಟುಂಬವು ಕ್ಯಾನ್ಸರ್ ಇತಿಹಾಸವನ್ನು ಹೊಂದಿದೆ. ಅಂದರೆ 20ರಲ್ಲಿ ಒಂದು ಕುಟುಂಬ. ಇದು ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಈ ಮೇಲಿನ ಈ ಹೇಳಿಕೆಗಳು ಯಾವುದು ತಪ್ಪಾಗಿದೆ ಅಂತ ಕೇಳಿದ್ರು. ತಪ್ಪಾಗಿದೆ ಬಗ್ಗೆ ಕೇಳಿರೋದು, ರೈಟ್ ಅಲ್ಲ. ಸೊ ಸರ್, ರೈಟ್ ಆನ್ಸರ್ ಇಲ್ಲಿ ಯಾವುದಾಗುತ್ತೆ ಅಂದರೆ, ತಪ್ಪಾಗಿರೋದಂದರೆ ಇದು ಎರಡೂ ಕೂಡ ತಪ್ಪಾಗುತ್ತೆ ಸರ್. ಹೌದು, ಯಾಕಂದರೆ ಇಲ್ಲಿ ಏಜ್ ತಪ್ಪು ಕೊಟ್ಟಿದ್ದೀನಿ. ಎಷ್ಟು ಅಂದರೆ 45 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಾದ ಒಂದು ಜನಸಂಖ್ಯೆಯ ಒಂದು ಏಜ್ನ ಅವರು ಕಂಡುಹಿಡಿತಾ ಇರೋದು. ಅಂದರೆ ಇದ್ರ ಬಗ್ಗೆ ಡೀಟೇಲಾಗಿ ನಾವು ತಿಳ್ಕೊತಾ ಹೋಗೋಣ. ಇಲ್ಲಿ ನೋಡಿ, 45 ವರ್ಷ ಆ್ಯಂಡ್ ಎಬೋ. ಸರ್, ಇಲ್ಲಿ ಏನಾಗುತ್ತೆ ಗೊತ್ತಾ, ಏಜು ನಾವು ಕಂಡುಹಿಡಿಯಬೇಕು. ಏಜ್ನ ಎಷ್ಟು ಜನ ಇದ್ದಾರೆ, ಅವರ ಒಂದು ಪ್ರಾಬ್ಲಮ್ಸ್ ಏನು, ಹೆಲ್ತ್ ಪರ್ಸ್ಪೆಕ್ಟಿವಿಂದ, ಎಕನಾಮಿ, ಸೋಷಲ್, ಸಾಮಾಜಿಕ ಮತ್ತು ಆರೋಗ್ಯ, ಮತ್ತು ಅವರ ಒಂದು ಎಕನಾಮಿ ಅಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ. ಸೊ ಇದರಿಂದ ಏನಾಗುತ್ತೆ, ಸರ್ಕಾರ ಪಾಲಿಸಿ ತರೋದ್ರಲ್ಲಿ ಏನಾಗುತ್ತೆ, ಚೇಂಜಸ್ ಮಾಡ್ಕೋಬೋದು. ಸೊ ಎಷ್ಟು ಇನ್ಕ್ಲೂಡ್ ಮಾಡಬೇಕು, ಎಷ್ಟನ್ನ ಎಕ್ಸ್ಕ್ಲೂಡ್ ಮಾಡಬೇಕು, ಇದ್ರ ಬಗ್ಗೆ ತಿಳ್ಕೊತಾ ಹೋಗ್ತಾರೆ ಅವರು. ಓಕೆ, ಈ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ, 20 ಕುಟುಂಬಗಳಲ್ಲಿ ಒಂದು ಕುಟುಂಬ ಕ್ಯಾನ್ಸರ್ ತುತ್ತಿಗೆ ಒಳಗಾಗ್ತಾ ಇದೆ ಅಂತ ಹೇಳುತ್ತೆ. ಅದು ಅತಿ ಹೆಚ್ಚು ನಮಗೆ ಎಲ್ಲಿ ಕಾಣಸಿಗುತ್ತೆ ಅಂದರೆ ಅರ್ಬನ್ ಏರಿಯಾ, ಅಂದರೆ ನಮ್ಮ ನಗರ ಪ್ರದೇಶದಲ್ಲಿ, ಹಳ್ಳಿ ಕಡೆ ಅಲ್ಲ. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಎಗೇನ್, ಇದನ್ನು ಯಾರು ಈ ರಿಪೋರ್ಟನ್ನು ತಂದರು ಅಂತ ನೋಡೋದಾದರೆ, ತುಂಬ ಏಜೆನ್ಸಿಗಳಿವೆ. ಒಂದು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಎಲ್ಡರ್ಲಿ ಅಂತ ಅಂದರೆ ನಮ್ಮ ವಯಸ್ಸಾದವ್ರಿಗೋಸ್ಕರ ಏನು ನ್ಯಾಷನಲ್ ಪ್ರೋಗ್ರಾಮ್ ಹೆಲ್ತ್ ಕೇರ್ನ ಕೊಡ್ತಾರೆ ಅವರು. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂದರೆ ನಮ್ಮ ಕುಟುಂಬ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದವರಾಗಿರ್ಬೋದು. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೈನ್ಸ್ ಆಗಿರ್ಬೋದು. ಮುಂಬೈಯಲ್ಲಿ ಕೊಲಾಬ್ರೇಷನ್ ತೊಗೊಂಡು ವಿತ್ ಹಾರ್ವರ್ಡ್ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ಆಗಿರ್ಬೋದು. ಈ ಥರ 3-4 ಇನ್ಸ್ಟಿಟ್ಯೂಟ್ಗಳು ಒಟ್ಟಿಗೆ ಸೇರಿ ಈ ಒಂದು ರಿಪೋರ್ಟ್ನ ತಯಾರು ಮಾಡ್ತೇವೆ ಸರ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಏಜ್ ಯಾವುದು ಮತ್ತು ಏನು ಈ ರಿಪೋರ್ಟಲ್ಲಿ ಔಟ್ಕಮ್ ಇದೆ ಅಂತ. ಫೈನ್, ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು. ಸಂಶೋಧಕರು ಇತ್ತೀಚೆಗೆ 550 ದಶಲಕ್ಷ ವರ್ಷಗಳಷ್ಟು ಹಳೆಯದಾದ ಡಿಕಿನ್ಸೋನಿಯಾ ಎಂಬ ಪಳೆಯುಳಿಕೆಗಳನ್ನು ಎಲ್ಲಿ ಕಂಡುಹಿಡಿದಿದ್ದಾರೆ? ಸರ್, ವೆರಿ ಇಂಪಾರ್ಟೆಂಟು. ಬಿಂಬೆಕ್ತಾ, ನಾಸಿಕ್, ಗುವಾಹಟಿ, ಹಂಪಿ. ದ ರೈಟ್ ಆನ್ಸರ್ ಬಿಂಬೆಕ್ತಾ. ನಿಮ್ಗೆ ಗೊತ್ತಿರುವ ಬಿಂಬೆಕ್ತಾ ನಮ್ಮ ಮಧ್ಯಪ್ರದೇಶದ ಭೋಪಾಲ್ ಏನಿದೆ, ಅಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಸೊ ಬಿಂಬೆಕ್ತಾ ನಮ್ಮ ಬಗ್ಗೆ ನೋಡೋದಾದರೆ, ಫಸ್ಟ್ ಡಿಕಿನ್ಸೋನಿಯಾಗೆ ಬರ್ತೇನೆ. ಅಲ್ಲಿಗಿಂತ ಮುಂಚೆ ಬಿಂಬೆಕ್ತಾ ಬಗ್ಗೆ ನೋಡೋದಾದರೆ, ನಿಮ್ಗೆ ಗೊತ್ತಿದೆ ಅಲ್ಲಿ ನಮಗೆ ಕೆತ್ತನೆಗಳಾಗಿರ್ಬೋದು, ಪೇಂಟಿಂಗ್ಗಳಾಗಿರ್ಬೋದು ಸಿಗ್ತವೆ. ಇದು ಯಾವ ಪೀರಿಯಡಲ್ಲಿ ಸಿಗೋದು ನಮಗೆ ಬಿಂಬೆಕ್ತಾದಲ್ಲಿ? ನಾವು ನೋಡಿದ್ದೀವಿ ಬಿಂಬೆಕ್ತಾ ಕೇವ್ಸ್ ಅಂತ ಅಲ್ವಾ, ಕಲ್ಲಿನ ಒಂದು ಮೇಲ್ಚಾವಣಿ ಅಂತ ಕರಿಬೋದು, ಅಥವಾ ಕಲ್ಲಿನ ಗುಹೆಗಳಲ್ಲಿ ಸಿಗ್ತವೆ. ಅಲ್ಲೆಲ್ಲ ನಮಗೆ ಪ್ರೀ ಕ್ಯಾಂಬ್ರಿಯನ್ ಹಿಸ್ಟ್ರಿ ಅಂತ ಏನು ಕರಿತೀವಿ, ಅಂದರೆ ಪ್ರೀ ಹಿಸ್ಟ್ರಿ ಅಂತಂದರೆ ನಿಮಗೆ ಮತ್ತು ಮೀಸೋಲಿಥಿಕ್ ಮತ್ತು ಪೆಲಿಯೋಲಿಥಿಕ್, ಅಂದರೆ ನಮ್ಮ ಹಳೆ ಶಿಲಾಯುಗ, ಮಧ್ಯಮ ಶಿಲಾಯುಗದ ಜನರು ವಾಸಿಸ್ತಕ್ಕಂಥದ್ದು ಒಂದು ಕುರುಹುಗಳು ಕೂಡ ಅಲ್ಲಿದೆ. ಓಕೆ, ನಿಮಗೆ ಗೊತ್ತಿದೆ ಆ ಬಿಂಬೆಕ್ತಕ್ಕಂಥದ್ದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. 2008ರಲ್ಲೇ ಸಿಕ್ಕಿರ್ತಕ್ಕಂಥದ್ದು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಓಕೆ, ಇದನ್ನು ಕಂಡಿಡಿದವರು VS ವಕ್ಯಾನರ್ ಅಂತ 1957ರಲ್ಲಿ ಆ ಒಂದು ಕಲ್ಲಿನ ಗುಹೆಗಳನ್ನು, ಮೇಲ್ಚಾವಣಿ ಹೊಂದಿರತಕ್ಕಂಥ ಕಲ್ಲಿನ ಗುಹೆಗಳನ್ನ, ಅಲ್ಲಿ ಕೆತ್ತನೆಗಳು, ಅಲ್ಲಿರ್ತಕ್ಕಂಥ ಇದು ಎಲ್ಲ ಕಂಡುಹಿಡಿದ್ರು. ಇದೆಲ್ಲ ನಮಗೆ ಎಲ್ಲ ಒಂದು ಅಂದರೆ ನಮಗೆ ಹಳೆ ಶಿಲಾಯುಗ, ಹೊಸ ಶಿಲಾಯುಗ, ಮಧ್ಯಮ ಶಿಲಾಯುಗದಲ್ಲಿ ಏನು ಜೀವನ ಮಾಡ್ತಾಯಿದ್ರು ಅವರ ಒಂದು ಜೀವನ ಶೈಲಿಗಳನ್ನು ಕೂಡ ಅಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಫೈನ್. ಈಗ ಈ ಡಿಕಿನ್ಸೋನಿಯಾ ಅಂದರೆ ಏನು ಸರ್? 450 ಅಥವಾ 540 ಮಿಲಿಯನ್ ಇಯರ್ಸ್ ಎಗೋ ಡಿಕಿನ್ಸೋನಿಯಾ ಅಂತಕ್ಕಂಥ ಒಂದು ಸ್ಪೀಷಿಯಸ್ ಇತ್ತು. ಓಕೆ, ಒಂದು ಜೀವಿ. ಅದರ ಒಂದು ಫಾಸಿಲ್ ಅಂದರೆ ಪಳೆಯುಳಿಕೆ ನಮಗೆ ಈ ಬಿಂಬೆಕ್ತಾ ಕೇವಲ್ ಸಿಕ್ಕಿದೆ. ಈ ಬಿಂಬೆಕ್ತಾ ಕೇವಲ್, ಈ ಪಳೆಯುಳಿಕೆ ಏನಿದೆ ಸರ್, ಇದು ಈಗ ನಿಮಗೆ ಗೊತ್ತಿದೆ, ಈಗ ಭೂಮಿ ಆದಾಗ ನಿಮ್ಗೆ ಗೊತ್ತಿದೆ ಲಾಸ್ಟು ಒಂದು ಏನು ಐಸ್ ಏಜ್ ಅಂತಿತ್ತು. ಓಕೆ, ಹಿಮಯುಗದ ಆಸುಪಾಸಿನಲ್ಲಿ ಏನಾಗಿತ್ತು, ಎಲ್ಲ ನಮ್ಮ ಒಂದು ಭೂಮಿಗಳು ಒಂದೇ ಒಂದು
ಕಡೆ ಇದ್ವು. ಗೊಂಡ್ವಾನ ಲ್ಯಾಂಡ್ ಅಂತ ಕರಿತೀವಿ ಅದಕ್ಕೆ. ನೀವು ಜಿಯೋಗ್ರಫಿ ಓದಿದ್ರೆ ಗೊತ್ತಿರುತ್ತೆ, ನಮ್ಮ ಪ್ಲೇಟ್ ಟೆಕ್ಟೋನಿಕ್ಸ್ ಥಿಯರಿ ಗೊತ್ತಿರುತ್ತೆ ನಿಮಗೆ. ಸೊ ಆ ಗೊಂಡ್ವಾನ ಲ್ಯಾಂಡ್ ಪ್ರಕಾರ ಈ ರೀತಿ ಪಳೆಯುಳಿಕೆಯ ಚಿತ್ರಗಳು ಇದು ಮೊದಲು ಸಮುದ್ರದ ಕೆಳಗಡೆ ಇತ್ತಂತೆ. ಇದಕ್ಕೆ ಯಾವುದೇ ಆದ ಶೆಲ್ ಇರಲಿಲ್ಲ, ಅದು ಹಿಂಗೆ ಪ್ರಿಂಟ್ ಬಿದ್ದಿರೋದು, ಅದು ಹಾಗೆ ಪಳೆಯುಳಿಕೆಯ ಚಿಹ್ನೆ ನಮಗೆ ಕಾಣಸಿಗ್ತದೆ. ಈಗ ಭಾರತದಲ್ಲಿ ಸಿಕ್ಕಿರೋದು ಇದು ಸ್ವಲ್ಪ ವರ್ಷ 1947ರಲ್ಲಿ ನಿಮಗೆ ಆಸ್ಟ್ರೇಲಿಯಾ, ಉಕ್ರೇನ್ ಅಲ್ಲೆಲ್ಲ ಸಿಕ್ಕಿದೆ, ಚೈನಾ ಅಲ್ಲೆಲ್ಲ ಸಿಕ್ಕಿದೆ. ಸೊ ಈ ಒಂದು ಸಿಕ್ಕಿರ್ತಕ್ಕಂಥ ಕುರುಹು ಯಾವ ಒಂದು 550 ವರ್ಷದ ಹಿಂದೆ ಅಂತ ಏನು ಕರಿತೀವಿ, ಅದು ಎಡಿಕ್ಯಾರಿಯನ್ ಫಾಸಿಲ್ ಅಂತ ಕರಿತೀವಿ, ಅಂದರೆ ಎಡಿಕ್ಯಾರಿಯನ್ ಯುಗ ಅಂತ. ಸೊ ಓಕೆ, ಆ ಯುಗದಲ್ಲಿ ಈಗ ಪ್ರೀ ಕ್ಯಾಂಬ್ರಿಯನ್ ಯುಗ ಆಗಿರ್ಬೋದು, ಬೇರೆ ಬೇರೆ ಯುಗಗಳಿದೆಯಲ್ಲ. ಸೊ ಆ ರೀತಿ ಎಡಿಕ್ಯಾರಿಯನ್ ಯುಗಗಳಲ್ಲಿ ಈ ಹಿಂದಿನ ಒಂದು ಜೀವಿ ಇದು ಮೊದಲನೆಯ ಜೀವಿ ಅಂತ ಕೂಡ ಹೇಳ್ತಾರೆ. ಪ್ರಾಣಿ ಕಿಂಗ್ಡಮ್ಗೆ ಇದನ್ನ ಹೋಲಿಸ್ತಾರೆ. ಅಂದರೆ ಅದರ ಸೈಂಟಿಫಿಕ್ ನೇಮ್ಗಳು ತಿಳ್ಕೊಬೇಕಾಗುತ್ತೆ. ಕಿಂಗ್ಡಮ್ ಅನಿಮೇಲಿಯಾ ಅಂತ ಪ್ರಾಣಿಯ ಒಂದು ಇದಕ್ಕೆ ತಗೊಳ್ತಕ್ಕಂಥದ್ದು. ಜೀನಸ್ ಅದರದ್ದು ಡಿಕನ್ಸೋನಿಯಾ, ಫ್ಯಾಮಿಲಿ ಡಿಕನ್ಸೋನಲಿಯಾ ಅಂತ ಕರಿತೇವೆ. ಸೊ ಇದೆಲ್ಲ ಬೇಕಾಗಿಲ್ಲ, ಕಿಂಗ್ಡಮ್ ಯಾವುದು ಅಂತ ತಿಳ್ಕೊಂಡ್ರೆ ಸಾಕು, ಅನಿಮಾಲಿಯಾ ಅಂತಕ್ಕಂಥದ್ದು. ಓಕೆ, ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ಸೊ ಇದ್ರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ನಮ್ಮ ಥಿಯರಿ ಏನಿದೆ, ಗೊಂಡ್ವಾನ ಲ್ಯಾಂಡ್, ನಮ್ಮ ಭಾರತ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಆಫ್ರಿಕಾ ಎಲ್ಲ ಒಂದೇ ಕಡೆ ಇದ್ವಲ್ಲ, ಗೊಂಡ್ವಾನ ಲ್ಯಾಂಡ್ ಅಂತ ಏನು ಕರಿತೀವಿ, ಗೊಂಡ್ವಾನ ಭೂಪ್ರದೇಶ ಅಂತ. ಸೊ ಅವಾಗ ಈ ಜೀವಿ ಇತ್ತು ಅಂದರೆ ಇದೆಲ್ಲ ಗೊಂಡ್ವಾನ ಲ್ಯಾಂಡ್ ಅಂತಕ್ಕಂಥದ್ದು, ಯುರೇಷಿಯಾ, ಗೊಂಡ್ವಾನ ಅಂತಕ್ಕಂಥ ಒಟ್ಟಿಗೆ ಇದು. ಈಗ ಅದು ಟೆಕ್ಟಾನಿಕ್ಸ್ ಮುಖಾಂತರ ಬೇರೆ ಸರಿದಿರ್ತಕ್ಕಂಥದ್ದು ಅಂತ ನಮಗಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಫೈನ್ ಸರ್, ನೆಕ್ಸ್ಟ್ ಬನ್ನಿ. ರಾಷ್ಟ್ರೀಯ ಕಲ್ಲಿದ್ದಲು ಸೂಚಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಓಕೆ, ನ್ಯಾಷನಲ್ ಕೋಲ್ ಇಂಡೆಕ್ಸ್ ಅಂತ ಕರಿತೀವಿ. ಫೈನ್, ಇದು ಬೆಲೆ ಸೂಚ್ಯಂಕವಾಗಿದ್ದು ನಿಗದಿತ ಮೂಲ ವರ್ಷಕ್ಕೆ ಹೋಲಿಸಿದರೆ ನಿರ್ದಿಷ್ಟ ತಿಂಗಳಲ್ಲಿ ಕಲ್ಲಿದ್ದಲಿನ ಬೆಲೆ ಮಟ್ಟದ ಬದಲಾವಣೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಫೈನ್, ಮೂಲ ವರ್ಷವು WPA ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಮೂಲ ವರ್ಷ 2011-12ಕ್ಕೆ ಅನುಗುಣವಾಗಿದೆ. ಫೈನ್, ಇದು ನಿಯಂತ್ರಿತ ಮತ್ತು ನಿಯಂತ್ರಿತವಲ್ಲದ ವಲಯಕ್ಕೆ ಪ್ರತ್ಯೇಕ ಉಪಸೂಚಿ ಸಹ ಒಳಗೊಂಡಿರುತ್ತದೆ. ಸರ್, ಇದು ಯಾಕೆ ನ್ಯೂಸಲ್ಲಿ ಇತ್ತು ಅಂದರೆ, ಈ ಕೋಲ್ ಇಂಡೆಕ್ಸ್ ಇದೆಯಲ್ಲ, ನ್ಯಾಷನಲ್ ಕೋಲ್ ಇಂಡೆಕ್ಸ್, ಇದಕ್ಕೆ ಬೇಸ್ ಇಯರ್ ಮಾಡಿದ್ದಾರೆ. ಇಲ್ಲಿ ಏನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಬೇಸ್ ಇಯರ್ನ ಆಯ್ಕೆ ಮಾಡಿದ್ದಾರೆ. ಈ ಬೇಸ್ ಇಯರ್ನ ಇಲ್ಲಿ ಸರಿಯಾದ ಉತ್ತರ ಹೇಳ್ಬಿಡ್ತೀನಿ. ಫಸ್ಟ್ ಆನ್ಸರ್ ಇಸ್ 1. ಓಕೆ, ಓನ್ಲಿ 1. ಇದು ತಪ್ಪಾಗುತ್ತೆ, ಇದು ಕೂಡ ತಪ್ಪಾಗುತ್ತೆ. ಯಾಕಂದರೆ ಇಲ್ಲಿ ಬೇಸ್ ಇಯರು 2017ರಿಂದ 18 ಅಂದರೆ ಮೂಲ ವರ್ಷನ ನಿಗದಿಪಡಿಸಿದ್ದಾರೆ. ಏನಿದು ಸೂಚ್ಯಂಕ ಏನು ಹೇಳುತ್ತೆ ಸರ್? ನಮಗೆ ಈಗ ಗೊತ್ತಿದೆ, ನಮ್ಮ ಕಲ್ಲಿದ್ದಲನ್ನು ನಾವು ಪ್ರೈವೇಟೈಸೇಷನ್ ಮಾಡಿದ್ದೀವಿ. ಸೊ ಎಲ್ಲ ಒಂದು ಪ್ರೈವೇಟ್ ಕಂಪ್ನೀಸ್ಗಳು ಕೂಡ ಅದನ್ನು ತೆಗಿಯೋಕ್ಕೋಸ್ಕರ ನಾವು ಟೆಂಡರ್ ಕರಿತಾ ಇದ್ದೀವಿ. ಸೊ ಇಲ್ಲಿ ರೇಟ್ ಫಿಕ್ಸ್ ಮಾಡೋದು ಹೆಂಗೆ ಫಿಕ್ಸ್ ಮಾಡ್ತೀರಾ? ಒಂದು ಬೇಸ್ ಇಯರ್ ರೇಟ್ನ ಫಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಮತ್ತು ಇಲ್ಲಿ ಎಲ್ಲೆಲ್ಲಿ ಕೋಲ್ ಸೆಂಟರ್ಸ್ಗಳಿದೆ, ಕೋಲ್ನ ಒಂದು ನಮ್ಮ ಗಣಿಗಾರಿಕೆಗಳಿದೆ, ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೆ ಅಲ್ಲಿನ ರೇಟ್ಗಳನ್ನು ಒಂದ್ಸಲ ಕಂಪೇರ್ ಮಾಡೋದು. ಮತ್ತು ನಾವು ಕಲ್ಲಿದ್ದಲನ್ನು ನಾವು ಉತ್ಪತ್ತಿ ಮಾಡಿದ್ರು ಕೂಡ ಇಂಪೋರ್ಟ್ ಕೂಡ ಮಾಡ್ಕೋತೀವಿ. ಓಕೆ, ಆಮದು ಕೂಡ ಮಾಡ್ಕೋತೀವಿ. ಸೊ ಅದನ್ನ ರೇಟ್ಸ್ ಕಂಪೇರ್ ಮಾಡೋದು. ಸೊ ಎಲ್ಲ ಕಂಪೇರ್ ಮಾಡಿ ಒಂದು ಆವ್ರೇಜ್ ಆಗಿ ರೇಟ್, ಒಂದು ರೇಟ್ ಫಿಕ್ಸ್ ಮಾಡೋದು. ಸೊ ಇದನ್ನು ಹೆಂಗೆ ಮಾಡ್ತಾ ಹೋಗ್ತಾರೆ ಈ ಒಂದು ಕೋಲ್ ಇಂಡೆಕ್ಸ್ ಪ್ರಕಾರ ಹೇಳೋ ಪ್ರಕಾರ. ಅದರಿಂದ ಇಲ್ಲಿ ಒಂದು ಮೇನ್ ಒಂದು ಬೇಸ್ ಇಯರ್ನ ಕಂಡಿಟ್ಕೊಂಡಿದ್ದಾರೆ. ಆ ಪ್ರೈಸ್ನ ಒಂದು ರೀತಿ ಬೇಸಾಗಿ ಇಟ್ಕೊಂಡು, ಓಕೆ, ಮೂಲವಾಗಿ ಇಟ್ಕೊಂಡು ಅಲ್ಲಿ ಆ ಒಂದು ವರ್ಷದಲ್ಲಿ ಇದ್ದಕ್ಕಂಥ ಪ್ರೈಸ್ನ ಮೂಲವಾಗಿ ಇಟ್ಕೊಂಡು ಅದಕ್ಕೆ ಪ್ರೈಸ್ನ ಸೆಟ್ ಮಾಡ್ತಾ ಹೋಗೋದು, ಅದರ ಒಂದು ಬೆಲೆನ. ಇಲ್ಲಿ ಬೇರೆ ಬೇರೆ ಇದೆ, 5 ಸಬ್ ಇಂಡಿಸಸ್ ಇದೆ. ಓಕೆ, 3 ಫಾರ್ ನಾನ್ ಕುಕ್ಕಿಂಗ್ ಕೋಲ್ ಆ್ಯಂಡ್ 2 ಫಾರ್ ಕುಕ್ಕಿಂಗ್ ಕೋಲ್ ಅಂತ ಕರಿತೀವಿ. ನಾನ್ ಕುಕ್ಕಿಂಗ್ ಕೋಲ್ ಅಂತಂದ್ರೆ ಏನು ಸರ್? ಕುಕ್ಕಿಂಗ್ ಕೋಲ್ ಅಂತಂದರೆ ನಿಮಗೆ ಗೊತ್ತಿರಬೇಕು, ನಮ್ಮ ಒಂದು ಕಬ್ಬಿಣ ತಯಾರಿಕೆಯಲ್ಲಿ ಕೂಡ ಯೂಸ್ ಮಾಡ್ತೀವಿ ಕುಕ್ಕಿಂಗ್ ಕೋಲ್ ಅಂತ ಹೇಳಿ. ಸೊ ಅದಕ್ಕೆ ಆಗಿರ್ತಕ್ಕಂಥ ಪ್ರೈಸ್ ಡಿಫ್ರೆಂಟು, ನಾನ್ ಕುಕ್ಕಿಂಗ್ ಕೋಲ್ ಕೂಡ ಪ್ರೈಸ್ ಡಿಫ್ರೆಂಟ್ ಇರುತ್ತೆ. ಸೊ ಇದ್ರ ಬಗ್ಗೆ ಈ ಒಂದು ಇಂಡೆಕ್ಸು ಡೀಟೇಲಾಗಿ ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಬನ್ನಿ. ಈ ಕೆಳಗಿನ ಯಾವ ಸಂಸ್ಥೆ ಭಾರತದ ತ್ವರಿತ ಸಂದೇಶ ಅಪ್ಲಿಕೇಶನ್ ಸಂದೇಶನ ಅಭಿವೃದ್ಧಿಪಡಿಸಿದೆ? ಸಂದೇಶ್ ಆ್ಯಪ್ ವೆರಿ ವೆರಿ ಇಂಪಾರ್ಟೆಂಟು. ಇದನ್ನು ಮಾಡಿರ್ತಕ್ಕಂಥದ್ದು ಯಾವುದು ಅಂತ ನನ್ನ ಆನ್ಸರ್ ಡೈರೆಕ್ಟಾಗಿ ಹೇಳ್ತೀನಿ ಸ್ನೇಹಿತರೆ. ಓಕೆ, ಇಲ್ಲಿ ಕಂಪ್ಯೂಟರ್ ತುರ್ತು ಪ್ರತಿಕ್ರಿಯಾ ತಂಡ ಇದೆ, CDAC ಇದೆ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತ, ರಾಷ್ಟ್ರೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಇದೆ, NCRO ಅಂತೇಳಿ, ಮತ್ತು NIC ಇದೆ, ರಾಷ್ಟ್ರೀಯ ಮಾಹಿತಿ ಕೇಂದ್ರ, ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಅಂತ ಕರಿತೀವಿ. ಸೊ ದ ರೈಟ್ ಆನ್ಸರ್ ರಾಷ್ಟ್ರೀಯ ಮಾಹಿತಿ ಕೇಂದ್ರ, NIC. ಓಕೆ, ಇಸ್ ದ ರೈಟ್ ಆನ್ಸರ್. ಸೊ NIC ಡೆವಲಪ್ ಮಾಡಿರ್ತಕ್ಕಂಥ ನಿಮ್ಗೆ ಗೊತ್ತಿದೆ, ಬಿಕಾಸ್ ಆಫ್ ವಾಟ್ಸಪ್ಪಿಂದ ಏನಾಗ್ತಾ ಇದೆ, ನಮ್ಮ ಒಂದು ಪ್ರೈವಸಿ ಇದು ಶೇರ್ ಆಗುತ್ತೆ ಅಂಥೇಳಿ ನಮ್ಮ ಭಾರತದಲ್ಲಿ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಅಭಿವೃದ್ಧಿಪಡಿಸಿರ್ತಕ್ಕಂಥ ಈ ಸಂದೇಶ್ ಆ್ಯಪ್ನ ಫಸ್ಟು ಗೌರ್ಮೆಂಟ್ ಎಂಪ್ಲಾಯೀಸ್ಗೋಸ್ಕರ ಆಫೀಸಲ್ಸ್ ಮಾತ್ರ ಯೂಸ್ ಮಾಡಬೇಕು ಅಂತ ಮಾಡಿದ್ರು. ಈಗ ಅದನ್ನು ಎಲ್ಲ ಪಬ್ಲಿಕ್ಕು ಕೂಡ ಓಪನ್ ಮಾಡಿದ್ದಾರೆ. ಸೊ ಇದು ನೀವು ಇಮೇಲ್ ಆಗಿದೆ, ಮೊಬೈಲ್ ನಂಬರ್ ಪ್ರಕಾರ ನೀವು ಇದರಲ್ಲಿ ಲಾಗಿನ್ ಆಗ್ಬೋದು. ಸೊ ಇದು ಒಂದು ರೀತಿ ನಮ್ಮ ಭಾರತದ ಸ್ವದೇಶಿ ವಾಟ್ಸಪ್ ರೀತಿಯ ಕೆಲಸ ಮಾಡ್ತಕ್ಕಂಥ ಆ್ಯಪು. ಇಲ್ಲಿ ಕಾನ್ಫಿಡೆನ್ಷಿಯಲ್ ಇದೆ, ಸ್ಕ್ರೀನ್ಶಾಟ್ಗಳನ್ನ ಶೇರ್ ಮಾಡೋಕ್ಕೆ ಸ್ವಲ್ಪ ಅಂದರೆ ನಿಮಗೆ ಏನಂದರೆ ಪ್ರೈವಸಿ ಕಂಟ್ರೋಲ್ನ ಇದರಲ್ಲಿ ತುಂಬ ಇದೆ ನಮ್ಮ ವಾಟ್ಸಪ್ಗಿಂತ. ಅಷ್ಟೊಂದು ಏನಾಗಿದೆ, ಫುಲ್ ಕಂಪ್ಲೀಟಾಗಿ ಅವರು ಇದು ಮಾಡಿಲ್ಲ. ಬಟ್ ದಿಸ್ ಇಸ್ ವೆರಿ ಗುಡ್ ಆ್ಯಪ್, ಯು ಕ್ಯಾನ್ ಯೂಸ್ ಇಟ್. ಓಕೆ, ಈಗ ಪಬ್ಲಿಕ್ಕಾಗಿ ಅವರು ಬಿಡುಗಡೆ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ.
ಅರ್ಜುನ್ ಮುಖ್ಯ ಬ್ಯಾಟಲ್ ಟ್ಯಾಂಕ್ MK1A ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು US ಕಾರ್ಪೊರೇಷನ್ DRDO ಮತ್ತು ಲಾಕ್ಹೀಡ್ ಮಾರ್ಟಿನ್ ಜಂಟಿಯಾಗಿ ವಿನ್ಯಾಸಗೊಳಿಸಿದ್ದಾರೆ, ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ತಯಾರಿಸುತ್ತಾರೆ. ಫೈನ್, ಇದು ತಪ್ಪಾಗುತ್ತೆ. ಯಾಕಂದರೆ ಇಟ್ ಈಸ್ ಇಂಡಿಜಿನಿಯಸ್ಲಿ ಡೆವಲಪ್ಡ್, ಅಂದರೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಬ್ಯಾಟಲ್ ಟ್ಯಾಂಕ್ ಇದೆ. ಓಕೆ, ಇದು ನ್ಯೂಸಲ್ಲಿ ಕೂಡ ಇತ್ತು. ಇದು ಕಂಪ್ಯೂಟರ್ ನಿಯಂತ್ರಿತ ಇಂಟಿಗ್ರೇಟೆಡ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಹೊಂದಿದ್ದು ಎಲ್ಲ ಬೆಳಕಿನ ಪರಿಸ್ಥಿತಿಗಳನ್ನು ಕಾರ್ಯನಿರ್ವಹಿಸುವ ಸ್ಥಿರವಾದ ವೀಕ್ಷಣೆಯೊಂದಿಗೆ ಇದೆ. ಫೈನ್, ಇಲ್ಲಿ ಯಾವುದು ಸರಿಯಾಗಿದೆ? ಸರ್, ರೈಟ್ ಆನ್ಸರ್ ಸೆಕೆಂಡ್ ಒನ್, ಇದು ತಪ್ಪು. ಯಾಕಂದರೆ ಇದು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ನಮ್ಮ DRDO ಟೆಕ್ನಾಲಜಿಯಿಂದ. ಇದು ತುಂಬ ಒಂದು ರೀತಿ ಫೈರ್ ಕಂಟ್ರೋಲ್ ಆಟೋಮೆಟಿಕ್ ಸಿಸ್ಟಮ್ಸ್ ಕೂಡ ಇದೆ, ಅದ್ರ ಕಿಲೋಮೀಟರ್ ರೇಂಜ್ ಕೂಡ ಜಾಸ್ತಿ ಇದೆ. ಸೊ ಇದು ಆರ್ಮಿಗೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಇದನ್ನು ಏನು ಮಾಡಿದ್ದಾರೆ, ನಮ್ಮ ಚೆನ್ನೈಲಿ ಕಂಬ್ಯಾಟ್ ವೆಹಿಕಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಲ್ಯಾಬೊರೇಟರಿ ಚೆನ್ನೈನಲ್ಲಿ ಇದು ಪ್ರೊಡಕ್ಷನ್ ಮಾಡಿರ್ತಕ್ಕಂಥದ್ದು DRDO ಒಂದು ಸಹಯೋಗದೊಂದಿಗೆ ಇದನ್ನು ಆರ್ಮಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿತ್ತು. ಓಕೆ, 120mm ಕ್ಯಾಲಿಬ್ರೇಟರ್ ರೈಫಲ್ ಗನ್ ಇರುತ್ತೆ, ಅದರಲ್ಲಿ ಫೈರ್ ಕಂಟ್ರೋಲು ಎಲ್ಲ ಇರುತ್ತೆ. ಅಂದರೆ ಯಾವುದೇ ಆದ ಒಂದು ರೀತಿ ಮೋಡಗಳಿದ್ರೂ ಪರವಾಗಿಲ್ಲ, ಯಾವುದೇ ಒಂದು ಕತ್ಲೆ ಇದ್ರೂ ಪರವಾಗಿಲ್ಲ, ಟಾರ್ಗೆಟ್ ಇಟ್ಟು ಗುರಿ ಹಿಡಿದು ಮಾಡ್ತಕ್ಕಂಥ ಒಂದು ಫೈರ್ ಕಂಟ್ರೋಲ್ ಬ್ಯಾಟಲ್ ಟ್ಯಾಂಕ್ ಇದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬನ್ನಿ, ಡಿಜಿಟಲ್ ಸೇವೆಗಳ ತೆರಿಗೆಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಗೆಗಳು ಸರಿಯಾಗಿದೆ? ಇದು ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ವಿಶ್ವಾದ್ಯಂತ ಉತ್ಪಾದಿಸುವ ಕಂಪನಿಗಳು ಡಿಜಿಟಲ್ ಸೇವೆಗಳ ಆಧಾರದ ಮೇಲೆ ಭಾರತ ವಿಧಿಸಿರುವ 5% ತೆರಿಗೆಯಾಗಿದೆ. ಇದು ಅನಿವಾಸಿ ಡಿಜಿಟಲ್ ಕಂಪನಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಸೊ ಯಾವುದು ಇಲ್ಲಿ ಸರಿ ಆನ್ಸರು? ಸೊ ಇಲ್ಲಿ ಸರಿ ಆನ್ಸರ್ ಬಂದು ಓನ್ಲಿ 2. ಓಕೆ, 2 ಇಸ್ ದ ರೈಟ್ ಆನ್ಸರ್. ಇದು ತಪ್ಪು. ಇದು ವಿಶ್ವಾದ್ಯಂತ ಕಂಪನಿಗಳು ಅಂತಂದರೆ ನಾವು ಗಾಫಾ ಟ್ಯಾಕ್ಸ್ ಅಂತ ಕರಿತೀವಲ್ಲ, ಬೇರೆ ಬೇರೆ ಕಂಪ್ನಿಗಳು, ಅದಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಇದು. ಓಕೆ, ಇದು ಅನಿವಾಸಿ ಅಂದರೆ NRIಗಳಿಗೋಸ್ಕರ ಇರತಕ್ಕಂಥದ್ದು ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್. ಅಂದರೆ NRIಗಳು ಭಾರತದಲ್ಲಿ ಡಿಜಿಟಲ್ ಒಂದು ಇದರಿಂದ ಏನಾದರೂ ಬಿಸ್ನೆಸ್ ಮಾಡಿ ಇಲ್ಲಿಂದ ಒಂದು ಪ್ರಾಫಿಟ್ ತಗೋತಾ ಇದ್ರೆ ಅವರು ಭಾರತ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಎಷ್ಟು ಅಂದರೆ 2% ಆಫ್ ಟ್ಯಾಕ್ಸ್ ಫ್ರಮ್ ಏಪ್ರಿಲ್ 2020ಇಂದ ಅವ್ರೇನು ರೆವೆನ್ಯೂ ಜನರೇಟ್ ಮಾಡ್ತಾರೆ ಅಲ್ಲಿ 2% ಆಫ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇದು ಓನ್ಲಿ ಟು ನಾನ್ ರೆಸಿಡೆಂಟ್ ಕಂಪನೀಸಿಗೆ ಮಾತ್ರ. ಓಕೆ, NRI ಕಂಪ್ನೀಸಿಗೆ ಮಾತ್ರ ಇರ್ತಕ್ಕಂಥದ್ದು. ಇನ್ನು ಆ ಗಾಫಾ ಟ್ಯಾಕ್ಸ್ ಅಂತ ಏನು ಕರೀತಾರೆ, ದಟ್ ಈಸ್ ಡಿಫ್ರೆಂಟ್ ಅದು. ಓಕೆ, ಅದು ನಾನು ಬೇರೆ ಬೇರೆ ಇದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಇಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಬೇಡ ಅನಿಸುತ್ತೆ. ಫೈನ್, ನೆಕ್ಸ್ಟ್ ಕ್ವಶನ್ ಬಂದ್ಬೋಣ. ಈ ಚವಾನಿ ಪೋರ್ಟಲ್ ಅಭಿವೃದ್ಧಿಗೆ ಈ ಕೆಳಗಿನ ಯಾವ ಏಜೆನ್ಸಿಗಳು ಭಾಗಿಯಾಗಿಲ್ಲ? ಈ ಚವಾನಿ ಪೋರ್ಟಲ್ ಅಂತ ಮಾಡಿದ್ದಾರೆ ಸರ್. ಈ ಚವಾನಿ ಪೋರ್ಟಲ್ ಅಂತಕ್ಕಂಥದ್ದು 3-4 ಸಂಸ್ಥೆಗಳು ಸೇರ್ ಮಾಡಿರೋದು. ಸೊ ಇದರಲ್ಲಿ ಯಾವುದು ಸಂಸ್ಥೆ ಭಾಗಿಯಾಗಿಲ್ಲ ಅದಕ್ಕೆ ಅಂತ? ರಾಷ್ಟ್ರೀಯ ಮಾಹಿತಿ ಕೇಂದ್ರ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಡೈರೆಕ್ಟರ್ ಜನರಲ್ ಡಿಫೆನ್ಸ್ ಎಸ್ಟೇಟ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಯಾವುದು ಇದರಲ್ಲಿ ಭಾಗಿಯಾಗಿಲ್ಲ? ಸೊ ರೈಟ್ ಆನ್ಸರ್ DRDO. ಓಕೆ, DRDO ಭಾಗಿಯಾಗಿಲ್ಲ. ಸೊ ವಾಟ್ ಈಸ್ ಈ ಚವಾನಿ? ಸರ್, ಈ ಚವಾನಿ ಇರೋದು ನಮ್ಮ ಕಂಟೋನ್ಮೆಂಟ್ ಬೋರ್ಡ್ಸ್ ಅಂತಿದೆ, ನಿಮ್ಗೆ ಗೊತ್ತಿರಬೇಕು. ಪಂಚಾಯತ್ ರಾಜ್ ಇದೆ, 73ನೇ ತಿದ್ದುಪಡಿಯಲ್ಲಿ ಸೇರಿಸಿದ್ವಿ ಅಲ್ವಾ. ಅದೇ ಥರ 74ನೇ ತಿದ್ದುಪಡಿ ನಗರ ಕೇಂದ್ರ ಮುನ್ಸಿಪಾಲಿಟಿಗಳಿಗೆ ನಾವು ಸೇರಿಸ್ತೀವಿ. ಸೊ ಅದೇ ರೀತಿ ಕಂಟೋನ್ಮೆಂಟ್ಸ್ ಇದೆಯಲ್ಲ, ಕಂಟೋನ್ಮೆಂಟ್ಸು ಮುನ್ಸಿಪಾಲಿಟಿಯಿಂದ ಸಪ್ರೇಟ್ ಮಾಡಿರ್ತಕ್ಕಂಥದ್ದು. ಇದು ಯಾವ ವಿಧಿ ಅಂಡರ್ ಬರುತ್ತೆ ಅನ್ನೋದು ನೀವು ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಏನು ಅಂತಂದರೆ ಈ ಚವಾನಿ ಪೋರ್ಟಲ್ ಅಂತಕ್ಕಂಥದ್ದು ಇದು ಡೈರೆಕ್ಟಾಗಿ ಅವರ ಕಂಟೋನ್ಮೆಂಟ್ ಬೋರ್ಡೇ ಇರುತ್ತೆ, ಅವ್ರದ್ದೇ ಆದ ಒಂದು ರೀತಿ ಎಲೆಕ್ಟ್ರಿಕ್ ಸಿಸ್ಟಮ್ ಇರುತ್ತೆ, ನಾಮಿನೇಟೆಡ್ ಸಿಸ್ಟಮ್ ಇರುತ್ತೆ. ನಮಗೆ ಈಗ ಕಾರ್ಪೊರೇಷನಲ್ಲಿ ಎಲೆಕ್ಷನ್ ನಡೀತಾರೆ ಆ ವಾರ್ಡ್ಗಳಿಗೆ, ಅದೇ ರೀತಿ ಅವ್ರದ್ದೇ ಆದ ಒಂದು ಇರುತ್ತೆ. ಕಂಟೋನ್ಮೆಂಟ್ ಅಂತಕ್ಕಂಥದ್ದು ನಮ್ಮ ಆರ್ಮಿಯಿಂದ ಇರ್ತಕ್ಕಂಥ ಒಂದು ಪ್ರದೇಶ, ಅದು ಎಲ್ಲ ರಾಜ್ಯಗಳಲ್ಲೂ ಇರ್ತದೆ. ಸೊ ಅವ್ರದೇ ಆದ ಒಂದು ರೀತಿ ಬೋರ್ಡ್ಗಳನ್ನ ಮಾಡ್ಕೊಂಡಿರ್ತಾವೆ ಅಭಿವೃದ್ಧಿಗೋಸ್ಕರ. ಸೊ ಅವರು ಯಾವುದೇ ಆದ ಕಾರ್ಪೊರೇಷನ್ ಮೇಲೆ ಡಿಪೆಂಡ್ ಇರಂಗಿಲ್ಲ. ಓಕೆ, ಇದು ಯಾರು ಈ ಪೋರ್ಟಲ್ ಯಾರನ್ನ ಡೆವಲಪ್ ಮಾಡಿದ್ದು ಅಂತಂದರೆ ಈ ಗೌರ್ಮೆಂಟ್ ಫೌಂಡೇಶನ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಡೈರೆಕ್ಟರ್ ಜನರಲ್ ಆಫ್ ಡಿಫೆನ್ಸ್ ಎಸ್ಟೇಟ್ ಮತ್ತು ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್. ಈ 4 ಸಂಸ್ಥೆಗಳು ಸೇರಿ ಮಾಡಿರ್ತಕ್ಕಂಥದ್ದು. ಟೋಟಲ್ 20 ಲಕ್ಷ ರೆಸಿಡೆಂಟ್ಸ್ ಇದ್ದಾರೆ ನಮ್ಮ ಭಾರತದಲ್ಲಿ. 68 ಕಂಟೋನ್ಮೆಂಟ್ ಬೋರ್ಡ್ಸ್ ಇದೆ ನಮ್ಮ ಅಕ್ರಾಸ್ ದ ಕಂಟ್ರಿ ನಮ್ಮ ಭಾರತದಲ್ಲಿ. ಇದರಲ್ಲಿ ಏನು ಮಾಡುತ್ತೆ ಅಂದರೆ ಅವರ ಆಗೋಗಳನ್ನ, ಅವರ ಒಂದು ಪ್ರಾಬ್ಲಮ್ಗಳನ್ನ ಈ ಪೋರ್ಟಲ್ ಮುಖಾಂತರ ಏನು ಮಾಡ್ಬೋದು, ದೇ ಕ್ಯಾನ್ ಎನ್ಶೋರ್ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅವರು ಎಲ್ಲ ಫೆಸಿಲಿಟಿಗಳು ತೊಗೋಬೋದು. ಅಂದರೆ ಇದು ಯಾರ ಎಕ್ಸಾಮಲ್ಲಿ ಹೆಂಗೆ ಕೇಳ್ಬೋದು, ಈ ಚವಾನಿ ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು. ಕಂಟೋನ್ಮೆಂಟ್ ಬೋರ್ಡ್ಸ್ಗೆ ಸಂಬಂಧಪಟ್ಟಿದ್ದು ಅನ್ನೋದಕ್ಕೂ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ, ಕಂಟೋನ್ಮೆಂಟ್ ಬೋರ್ಡ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಬೆಂಗಳೂರಲ್ಲಿ ಇದೆ ಕಂಟೋನ್ಮೆಂಟ್ ಅಂತ, ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತಲೇ ಫೇಮಸ್ ಇದೆ ಅಲ್ವಾ ಸರ್. ಫೈನ್, ನೆಕ್ಸ್ಟ್ ಬನ್ನಿ. ಭುವನ್ ಪೋರ್ಟಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಭುವನ್ ಪೋರ್ಟಲ್ ಇದು ರಾಷ್ಟ್ರೀಯ ಭೂ ಪೋರ್ಟಲ್ ಆಗಿದ್ದು ಭೂ ವಿಜ್ಞಾನ ಸಚಿವಾಲಯ ಅಭಿವೃದ್ಧಿಪಡಿಸಿದೆ ಮತ್ತು ಆಯೋಜಿಸಿದೆ. ಫೈನ್. ಎರಡನೇ ಆಪ್ಷನ್ನು ಇಂಟರ್ನೆಟ್ ಮೂಲಕ ಭೌಗೋಳಿಕ ಮಾಹಿತಿ ಮತ್ತು ಸಂಬಂಧಿತ ಭೌಗೋಳಿಕ ಸೇವೆಗಳನ್ನು ಹುಡುಕಲು ಪ್ರವೇಶಿಸಲು ಇದು ಬಳಸಲಾಗುತ್ತದೆ. ಇದು ಯಾವುದು ತಪ್ಪಾಗಿದೆ ಕೇಳಿದ್ದಾನೆ. ಸೊ ಯಾವುದು ತಪ್ಪಿಲ್ಲಿ? ಓಕೆ, ಸರಿಯಲ್ಲ, ತಪ್ಪು. ಸರ್, ಇಲ್ಲಿ ತಪ್ಪು ಯಾವುದು ಅಂತಂದರೆ ಆಪ್ಷನ್ 1 ಇಸ್ ರಾಂಗ್ ಆನ್ಸರ್, ಇದು ತಪ್ಪಾಗುತ್ತೆ. ದಿಸ್ ಈಸ್ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಆಪ್ಷನ್ನಲ್ಲಿ ಓನ್ಲಿ 1 ಇಸ್ ದ ಆನ್ಸರ್ ಸರಿ ಆಗುತ್ತೆ. ಅಂದರೆ ಇದು ಮೊದಲನೇ ಆಪ್ಷನ್ ತಪ್ಪು. ಎರಡನೇದು ಸರಿ. ಮೊದಲನೇ ಆಪ್ಷನ್ ತಪ್ಪು ಅಂದರೆ ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದು? ಭುವನ್ ಪೋರ್ಟಲ್
ಭುವನ್ ಪೋರ್ಟಲ್ನ ಇಸ್ರೋ ಅಭಿವೃದ್ಧಿಪಡಿಸಿದೆ ಸರ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸೊ ಇಸ್ರೋ ಅಭಿವೃದ್ಧಿ ಮತ್ತು ಮ್ಯಾಪ್ ಮೈ ಇಂಡಿಯಾ ಅಂತಕ್ಕಂಥದ್ದನ್ನ ಪಾರ್ಟ್ನರ್ ಆಗಿ ಇಟ್ಕೊಂಡಿದ್ದು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ವೆಬ್ ಪೋರ್ಟಲ್. ಸೊ ಇಲ್ಲಿ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್, ಭೌಗೋಳಿಕವಾದ ಒಂದು ನಮ್ಮ ಮಾಹಿತಿಗಳು ಸಿಗ್ತಾ ಹೋಗ್ತವೆ, ಮ್ಯಾಪ್ಗಳು ಸಿಗ್ತಾ ಹೋಗ್ತವೆ. ನೀವು ಇಂಟರ್ನೆಟ್ ಮುಖಾಂತರ ಇದನ್ನು ನೋಡ್ಬೋದು, ಅನಲೈಸ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದರ ಯುಟಿಲೈಸ್ನ ನೀವು ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಭುವನ್ ಪೋರ್ಟಲ್ ಅಂತ ತೆಗೆದಿರ್ತಕ್ಕಂಥದ್ದು. ಸೊ ಇಲ್ಲಿ ಹೆಂಗೆ ಇದು ಸಿಗುತ್ತೆ ಅಂದರೆ 3D ಮ್ಯಾಪ್ ಆಗಿರ್ಬೋದು, ನಮ್ಮ ಭೂಮಿ ಹೆಂಗೆ ಕಾಣುತ್ತೆ, ಮತ್ತು ನಮ್ಮ ಭೂಮಿಲಿ ಯಾವುದಾದ್ರು ಒಂದು ಪ್ರದೇಶದ ಬಗ್ಗೆ ಆಗಿರ್ಬೋದು ಹೆಂಗೆ ಸಿಗುತ್ತೆ ಅಂತಂದರೆ, ನಮ್ಮ ನಾವಿಕ್ ಸಿಸ್ಟಮ್ ಇದೆ ಅಲ್ವಾ, ಅರ್ತ್ ಅಬ್ಸರ್ವೇಟರಿ ಡೇಟಾ ಬೇಸ್ ಇದೆ, ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ಗಳಿದೆ ನಮ್ಮ ಇಸ್ರೋ ಲಾಂಚ್ ಮಾಡಿರೋದು. ಸೊ ಇವೆಲ್ಲ ಒಂದು ಕೋಆರ್ಡಿನೇಷನ್ ಆಗಿ ಸೇರಿ ಇದರಲ್ಲಿ ತೆಗೆದಿರ್ತಕ್ಕಂಥ ಪಿಕ್ಚರ್ಸ್ ಆಗಿರ್ಬೋದು ಅದನ್ನೆಲ್ಲ ಈ ಭುವನ್ ಪೋರ್ಟಲ್ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಅಂದರೆ ನಮಗೆ ಈ ಜಿಯೋಸ್ಪೇಷಿಯಲ್ ಇನ್ಫಾರ್ಮೇಷನ್, ನಮ್ಮ ಭೌಗೋಳಿಕ ಸ್ಥಳಗಳನ್ನು ಒಂದು ಮಾಹಿತಿಗಳು ನಮಗೆ ಇಲ್ಲಿ ಸಿಗ್ತಾ ಹೋಗ್ತವೆ ಈ ಒಂದು ಭುವನ್ ಪೋರ್ಟಲಿಂದ. ಓಕೆ ಸರ್, ಇದು ಇಸ್ರೋ ಮತ್ತು ಮ್ಯಾಪ್ ಆಫ್ ಇಂಡಿಯಾ ಅಂತ, ಮ್ಯಾಪ್ ಮೈ ಇಂಡಿಯಾ ಅಂತಕ್ಕಂಥದ್ದು ಪಾರ್ಟ್ನರ್ ಆಗಿ ಒಟ್ಟಿಗೆ ಇದನ್ನ ತಂದಿರತಕ್ಕಂಥ ಒಂದು ವೆಬ್ ಪೋರ್ಟಲ್. ಫೈನ್. ಹಕೀಮ್ ಅಜ್ಮಲ್ ಖಾನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಯಾವ್ದು ಸರಿಯಾಗಿದೆ ಅಂತ. ಅವರು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ ಸಂಸ್ಥಾಪಕರು ಒಬ್ಬರು. ಫೈನ್. ಅವರು ಯುನಾನಿ ಸಿಸ್ಟಮ್ ಆಫ್ ಮೆಡಿಸಿನ್ಸ್ನಲ್ಲಿ ವೈಜ್ಞಾನಿಕ ಸಂಶೋಧನೆಯ ಸ್ಥಾಪಕರಾಗಿದ್ದರು. ಯಾವುದು ಇಲ್ಲಿ ಕರೆಕ್ಟ್ ಆನ್ಸರು? ಸರ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಓನ್ಲಿ 2. ಓಕೆ, ಒಂದು ತಪ್ಪಾಗುತ್ತೆ. ಯಾಕಂದರೆ ಮುಸ್ಲಿಂ ಅಲಿಗಢ ಯೂನಿವರ್ಸಿಟಿ ಇವ್ರು ಸ್ಥಾಪನೆ ಮಾಡಿದ್ದಲ್ಲ. ಯಾರು ಸ್ಥಾಪನೆ ಮಾಡಿದ್ದು? ನಮ್ಮ ಸರ್ ಸೈಯದ್ ಅಹಮದ್ ಖಾನ್. ಹಾಗಾದರೆ ಹಕೀಮ್ ಅಜ್ಮಲ್ ಖಾನ್ ಏನು ಸ್ಥಾಪನೆ ಮಾಡಿದ್ರು? ಸರ್ ಹಿ ವಾಸ್ ದ ಒನ್ ಆಫ್ ದ ಫೌಂಡರ್. ಇವರು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಅಂತಕ್ಕಂಥದ್ದು ಡೆಲ್ಲಿಲಿ ಇವರು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಆಯುರ್ವೇದಿಕ್ ಮತ್ತು ಯುನಾನಿ ಕಾಲೇಜ್, ಹಿಂದೂಸ್ತಾನಿ ದವಾಖಾನ ಫಾರ್ಮಸ್ಯೂಟಿಕಲ್ ಕಂಪ್ನಿನ ಇವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ 1916, 1916 ದೆಹಲಿಲಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಸರ್ ನ್ಯೂಸಲ್ಲಿತ್ತು? ಸರ್ ಇವ್ರನ್ನ ಒಂದು ದಿನ ಏನಿದೆ, ಈ ವಾಸ್ ಎ ಯುನಾನಿ ಫಿಸಿಷಿಯನ್ ಇವರು. ಓಕೆ, ಯುನಾನಿಯ ಫಿಸಿಷಿಯನ್. ನಾವು ಇವರ ಒಂದು ದಿನನ ನಾವು ಯುನಾನಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಭಾರತದಲ್ಲಿ. ಸರ್ ಯುನಾನಿ ಪದ್ಧತಿ, ನಿಮ್ಗೆ ಹೋಮಿಯೋಪತಿ ಗೊತ್ತು, ಯುನಾನಿ ಗೊತ್ತು. ಯುನಾನಿ ನಮಗೆ ಬಂದಿದ್ದು ಗ್ರೀಸಿಂದ ಒರಿಜಿನಲಿ. ಓಕೆ, ಒರಿಜಿನಲಿ ಗ್ರೀಸಿಂದ ಬರುತ್ತೆ. ಸೊ ಮತ್ತೆ ಅದನ್ನು ರೀಇಂಟ್ರೊಡ್ಯೂಸ್ ಮಾಡ್ತಾರೆ. ಇಟ್ ವಾಸ್ ಇಂಟ್ರೊಡ್ಯೂಸ್ ಇಂಡಿಯಾ ಬೈ ಅರಬ್ ಮತ್ತು ಪರ್ಷಿಯನ್ ಅವರಿಂದ. ಅದು ಉತ್ಪತ್ತಿಯಾಗಿದ್ದು, ಡೆವಲಪ್ ಆಗಿದ್ದು ಗ್ರೀಸಿಂದ. ಅದನ್ನ ನಮ್ಮ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಅರಬ್ ಮತ್ತು ಪರ್ಷಿಯನ್ ಅವರು. ಸೊ ಹಕೀಮ್ ಅಜ್ಮಲ್ ಖಾನ್ ಅವ್ರು ಏನಾಗಿದ್ದಾರೆ, ಹಿ ಈಸ್ ಒನ್ ಆಫ್ ದ ಫ್ರೀಡಮ್ ಸ್ಟ್ರಗಲರ್. ಓಕೆ, ನಮ್ಮ ಒಂದು ಸ್ವತಂತ್ರ ಚಳವಳಿ ಹೋರಾಟಗಾರ ಆಗಿದ್ರು ಅವರು ಈ ಯುನಾನಿ ಮತ್ತು ಆಯುರ್ವೇದಕ್ಕೋಸ್ಕರ ತುಂಬ ದುಡಿದಿದ್ದಾರೆ. ಸೊ ಅದಕ್ಕೆ ವರ್ಲ್ಡ್ ಯುನಾನಿ ಡೇನ ಎವ್ರಿ ಇಯರು ಅವರ ಬರ್ತ್ ಆ್ಯನಿವರ್ಸರಿ ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅವರ ಬರ್ತ್ ಆ್ಯನಿವರ್ಸರಿ ಅಥವಾ ವರ್ಲ್ಡ್ ಯುನಾನಿ ಡೇ ಯಾವತ್ತಾಗುತ್ತೆ? ಫೆಬ್ರವರಿಯ ಎಷ್ಟನೇ ತಾರೀಕು? ಇದು ನೀವು ಕಮೆಂಟಲ್ಲಿ ತಿಳಿಸ್ಬೇಕು. ಇದು ಎರಡನೇ ಕ್ವಶನ್ ನಿಮಗೆ. ಒಂದು ಕಂಟೋನ್ಮೆಂಟ್ ಬೋರ್ಡು ಯಾವ ಒಂದು ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ ಸಂವಿಧಾನದಲ್ಲಿ, ವಿಧಿಯ ಅಡಿ, ಮತ್ತು ಈ ಯುನಾನಿ ಡೇ ಸೆಲೆಬ್ರೇಟ್ ಏನು ಮಾಡ್ತೀವಿ, ಯಾವ ದಿನಾಂಕದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದು ಕೂಡ ನೀವು ತಿಳಿಸ್ಬೇಕಾಗುತ್ತೆ. ಕೇಳ್ತಾನೆ ಯುನಾನಿ ಡೇ ಯಾರ ಒಂದು ಬರ್ತ್ ಆ್ಯನಿವರ್ಸರಿ ದಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೇಳ್ತಾರೆ. ಸರ್ ಸೈಯದ್ ಅಹಮದ್ ಖಾನ್ ಹಾಕ್ಬೋದು, ಮತ್ತು ಹಕೀಮ್ ಅಜ್ಮಲ್ ಹಾಕ್ಬೋದು, ಮತ್ತು ಇನ್ನೊಂದು 2-3 ಹೆಸರುಗಳನ್ನ ಹಾಕ್ಬೋದು. ಓಕೆ, ಸೊ ರೈಟ್ ಆನ್ಸರ್ ಏನಾಗುತ್ತೆ? ಹಕೀಮ್ ಅಜ್ಮಲ್ ಖಾನ್. ಓಕೆ, ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ, ಅರ್ಕಾಸುಬಾಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಭಿವೃದ್ಧಿಪಡಿಸಿದ ಹೊಸ ಕೋಟೆಯ ಹೊಸ ತಳಿಯ ಅಕ್ಕಿ ವಿಧ. ಓಕೆ, ಇದು ಸುಮಾರು 2.8% ಹೆಚ್ಚಿನ ಕೆರೋಟಿನ್ ಅಂಶವನ್ನು ಹೊಂದಿದೆ. ಇದು ಎಲ್ಲ ಸಸ್ಯ ಮೂಲಗಳಲ್ಲಿ ಅತಿ ಹೆಚ್ಚು. ಅಂದರೆ ನಿಮ್ಗೆ ಅಕ್ಕಿಲಿ ಕೆರೋಟಿನ್ ಅಂಶ ಇರುತ್ತೆ, ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸೊ ಹೈಡ್ರೋಕಾರ್ಬನ್ಸ್ ಕೂಡ ಇರುತ್ತೆ. ಇದು ಅತ್ಯಂತ ಹೆಚ್ಚು ಇದೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ಅರ್ಕಾಸುಬಾ? ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಹಾಗಾದರೆ ಇವೆರಡರಲ್ಲಿ? ದ ರೈಟ್ ಆನ್ಸರ್ ಸರ್ ಓನ್ಲಿ 2. ಓಕೆ, 2. ಒಂದು ತಪ್ಪು. ಯಾಕೆ ಒಂದು ತಪ್ಪಾಗುತ್ತೆ? ಇದು ಕೃಷಿ ಸಂಶೋಧನಾ ಮಂಡಳಿ ಇದನ್ನು ಕಂಡುಹಿಡಿದಿರೋದಲ್ಲ ಈ ವಿಧಾನ. ಇದು ಹಾರ್ಟಿಕಲ್ಚರ್, ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ನ ಈ ವಿಧದ ಅರ್ಕಾಸುಬಾ ಅಂತಕ್ಕಂಥ ಅಕ್ಕಿನ ತಳಿನ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಫೈನ್. ಇದರಲ್ಲಿ 2.8%. ಯೂಶಲಿ ಬೇರೆ ಬೇರೆ ಒಂದು ಇದರಲ್ಲಿ ನಮಗೆ 1.4% ಮಾತ್ರ ಈ ಕೆರೋಟಿನ್ ಅಂಶ ಸಿಗುತ್ತೆ. ಕೆರೋಟಿನ್ ಏನು ಕೆರೋಟಿನ್ ಅಂದರೆ ಕಾರ್ಟಿನಾಯ್ಡ್ ಪಿಗ್ಮೆಂಟ್. ಓಕೆ, ಆಕ್ಸಿಜನ್ ಫ್ರೀ, ಮೋಸ್ಟ್ಲಿ ದೇ ಆರ್ ಅನ್ಸ್ಯಾಚುರೇಟೆಡ್. ಓಕೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ನಾನು ಹೇಳಿಲ್ವಾ, ಹೈಡ್ರೋಕಾರ್ಬನ್ಸ್ ಇರುತ್ತೆ ಅದರಲ್ಲಿ. ಸೊ ಈ ಒಂದು ಕೆರೋಟಿನ್ ಅಂತ ಅಂಶ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಫಾರ್ಮಾಸ್ಯೂಟಿಕಲ್ಸ್ ಅಂದರೆ ನಮ್ಮ ಔಷಧಿ ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿಗಳಿಗೆ ಈ ಒಂದು ಕೆರೋಟಿನ್ ಅಂತಕ್ಕಂಥದ್ದು ಬೇಕು ಅವ್ರಿಗೆ. ಓಕೆ, ಇದ್ರ ಕಲರು ಯೆಲ್ಲೋ ಇಂದ ಆರೆಂಜ್ ರೆಡ್ ತನಕ ವೇರಿಯೇಷನ್ಸ್ ಇರುತ್ತೆ. ಸೊ ಕೇಳ್ತಾನೆ ಎಕ್ಸಾಮಲ್ಲಿ, ಇದು ಅರ್ಕಾಸುಬಾ ಯಾವ ಒಂದು ತಳಿ ಅಂತ ಕೇಳ್ತಾನೆ. ನಿಮಗೆ ಅಕ್ಕಿ ಕೇಳ್ಬೋದು, ಗೋಧಿ ಹಾಕ್ಬೋದು, ಅಕ್ಕಿ ಒಂದು, ಮತ್ತು ಯಾರು ಇದನ್ನು ಅಭಿವೃದ್ಧಿಪಡಿಸಿರೋದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್. ಓಕೆ, ಕೃಷಿ ಒಂದು ಸಂಶೋಧನಾ ಕೇಂದ್ರ ಅಲ್ಲ. ಓಕೆ,
ವೆರಿ ಇಂಪಾರ್ಟೆಂಟ್. ಮತ್ತು ಇದರಲ್ಲಿ 2.8% ಬೇರೆ ಎಲ್ಲ ಅಕ್ಕಿಗಳಿಗಿಂತ ಹೆಚ್ಚು ಕೆರೋಟಿನ್ ಅಂಶ ಇದರಲ್ಲಿ ನಮಗೆ ಕಾಣಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬನ್ನಿ, ಈ ಕೆಳಗಿನ ಯಾವ ಸಚಿವಾಲಯವು ಭಾರತೀಯ ಸಂಕೇತ ಭಾಷೆ, ಓಕೆ, ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸೈನ್ ಲ್ಯಾಂಗ್ವೇಜ್ ಗೊತ್ತಲ್ಲ, ಈ ಮೂಕರು, ಇವರೆಲ್ಲ ಮಾತಾಡ್ತಕ್ಕಂಥ ಒಂದು ಲ್ಯಾಂಗ್ವೇಜ್. ಓಕೆ, ಇದು ಹೊರತಂದಿರ್ತಕ್ಕಂಥದ್ದು ಯಾರು? ಇದು 2ನೇ ನಿಘಂಟನ್ನು ಹೊರತಂದಿರ್ತಕ್ಕಂಥದ್ದು. ಯಾವ ಒಂದು ಸಚಿವಾಲಯ? ಸಂವಹನ ಸಚಿವಾಲಯ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಮಾಹಿತಿ ಪ್ರಸಾರ ಮತ್ತು ಪ್ರಸಾರ ಸಚಿವಾಲಯ. ಯಾವ್ದು ಕರೆಕ್ಟ್ ಆನ್ಸರು? ಸರ್, ಇಲ್ಲಿ ಕರೆಕ್ಟ್ ಆನ್ಸರು ನಿಮ್ಗೆ ಗೊತ್ತಿದೆ, ಈ ಅಂಗವಿಕಲರು ಈ ರೀತಿ ಇದಕ್ಕೆ ಯಾವ ಸಚಿವಾಲಯ ಹೆಚ್ಚಾಗಿ ಇದು ಮಾಡುತ್ತೆ? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಸರ್. ಸೊ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಏನಿದು ಸೈನ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ದಿವ್ಯಾಂಗಗೋಸ್ಕರ ಈ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಏನೇನು ಯೂಸ್ ಮಾಡ್ತಾರೆ, ಎಲ್ಲ ರಾಜ್ಯಗಳು, ಎಲ್ಲ ಪ್ರದೇಶಗಳಲ್ಲಿ ಅದನ್ನು ರಿಸರ್ಚ್ ಮಾಡಿ ಆ ಒಂದು ಲ್ಯಾಂಗ್ವೇಜಸ್ಗಳನ್ನ, ಒಂದು ನಿಘಂಟುಗಳನ್ನ ತಯಾರು ಮಾಡ್ತಾ ಬರ್ತಾರೆ. ಯಾಕಂದರೆ ಅವ್ರು ಓದೋಕ್ಕೆ, ಅವ್ರು ಬರೋಕ್ಕೆ ಒಂದು ಸಪ್ರೇಟಾಗಿ ಮಾಡ್ಕೋಬೇಕು. ಒಂದೊಂದು ಕಡೆ ಒಂದೊಂದು ರೀತಿ ಯೂಸ್ ಮಾಡೋಕ್ಕಾಗಲ್ಲ, ಒಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಸೊ ಅದಕ್ಕೆ 10,000 ಟರ್ಮ್ಸ್ ಇರ್ತಕ್ಕಂಥದ್ದು. ಮೊದಲು 6,000 ಇತ್ತು ಅರ್ಲಿಯರ್, ಫಸ್ಟ್ ಡಿಕ್ಷನರಿ ಬಿಡುಗಡೆ ಮಾಡಿದಾಗ. ಇನ್ನು 4,000 ಹೆಚ್ಚಿಗೆ ಅದನ್ನು ಸೇರಿಸಿದ್ದಾರೆ. ಇದು 3rd ಎಡಿಷನ್, ಸಾರಿ ನಾನು 2nd ಅಂತೇಳಿ, ಇಟ್ ಈಸ್ ಅ 3rd ಎಡಿಷನ್ ರಿಲೀಸ್ಡ್. ಓಕೆ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಇಂದ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವ ಸಚಿವಾಲಯ ಮತ್ತು ಇದು ಎಷ್ಟನೇ ಎಡಿಷನ್ ಅಂತಕ್ಕಂಥ ನೀವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ, ಇಂಡಿಯಾ ಎನರ್ಜಿ ಔಟ್ಲುಕ್ ವರದಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇದನ್ನು ಕಲ್ಲಿದ್ದಲು ಸಚಿವಾಲಯ ಮತ್ತು ಹೊಸ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಜಂಟಿಯಾಗಿ ಬಿಡುಗಡೆ ಮಾಡಿದೆ. ಫೈನ್. 2ನೇ ಆಪ್ಷನ್ ನೋಡಿ. ಈ ವರದಿಯ ಪ್ರಕಾರ ಕಲ್ಲಿದ್ದಲು ಪ್ರಸ್ತುತ ಭಾರತದ ವಿದ್ಯುತ್ ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೊಂದಿದ್ದು ಒಟ್ಟಾರೆ ಉತ್ಪಾದನೆಯಲ್ಲಿ 70%ಗಿಂತ ಹೆಚ್ಚು ಪಾಲನ್ನು ಹೊಂದಿದೆ. ಸರ್, ಎನರ್ಜಿ ಔಟ್ಲುಕ್ ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ, ವರ್ಲ್ಡ್ ಎನರ್ಜಿ ಔಟ್ಲುಕ್ ನಿಮಗೆ ಯಾವ್ದು ಬಿಡುಗಡೆ ಮಾಡಿದೆ ಸರ್? IEA ಅಲ್ವಾ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ, IEA ಬಿಡುಗಡೆ ಮಾಡ್ತಕ್ಕಂಥದ್ದು. ಹಾಗೆ ಇಂಡಿಯನ್ ಎನರ್ಜಿ ಔಟ್ಲುಕ್ ಏನಿದೆ, ಇದು ಕೂಡ ಯಾವುದು IEA ಬಿಡುಗಡೆ ಮಾಡ್ತಕ್ಕಂಥದ್ದು. ಸೊ ಅದರಿಂದ ಆಪ್ಷನ್ 1 ತಪ್ಪಾಗುತ್ತೆ. ದ ರೈಟ್ ಆನ್ಸರ್ ಓನ್ಲಿ 2. ಓಕೆ, ಓನ್ಲಿ 2 ಇಸ್ ದ ರೈಟ್ ಆನ್ಸರ್, 2 ಮಾತ್ರ. ಸೊ ಇದು ಏನು ಅಂದರೆ, ಈ ವರ್ಲ್ಡ್ ಎನರ್ಜಿ ಔಟ್ಲುಕ್ನ ಒಂದು ಭಾಗವಾಗಿ ಇಂಡಿಯನ್ ಎನರ್ಜಿ ಔಟ್ಲುಕ್ನ ಅವರು ಸಪ್ರೇಟಾಗಿ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಏನು ಹೇಳುತ್ತೆ ಅಂದರೆ, ಭಾರತದಲ್ಲಿ ಎನರ್ಜಿ ಕನ್ಸಂಪ್ಷನ್ ಎಷ್ಟಾಗ್ತಾ ಇದೆ, ನಮ್ಮ ಫಾಸಿಲ್ ಇದರಿಂದ ಅಂದರೆ ನಮ್ಮ ಈ ಕಾರ್ಬನ್ ಅಂತಂದರೆ ನಮ್ಮ ಒಂದು ಪೆಟ್ರೋಲಿಯಂ ಪ್ರಾಡಕ್ಟಿಂದ ಎಷ್ಟು ನಮಗೆ ಎನರ್ಜಿ ಕನ್ಸಂಪ್ಷನ್ ಆಗ್ತಾ ಇದೆ, ರಿನ್ಯೂವಬಲ್ ಎನರ್ಜಿಯಿಂದ ಎಷ್ಟು ಕನ್ಸಂಪ್ಷನ್ ಆಗ್ತಾ ಇದೆ, ನಾನ್ ರಿನ್ಯೂವಬಲ್ ಎನರ್ಜಿಯಿಂದ ಎಷ್ಟಾಗ್ತದೆ, ಮತ್ತು ನೈಸರ್ಗಿಕ ಅನಿಲದಿಂದ ಎಷ್ಟು ಎನರ್ಜಿ ನಾವು ಮಾಡ್ತಾ ಇದ್ದೀವಿ. ಅಂದರೆ ನಾವು ಕಂಪೇರ್ ಟು ಲಾಸ್ಟ್ ಡಿಕೇಡ್ಗೆ ಈ ಡಿಕೇಡ್ಗೂ ತುಂಬಾ ಜಾಸ್ತಿ ನಾವು ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಹೇಳ್ತಾ ಇದೆ. ಜೊತೆಗೆ ನಾವು ಅಟ್ ಪ್ರೆಸೆಂಟು 4th ಲಾರ್ಜೆಸ್ಟ್ ಗ್ಲೋಬಲ್ ಎನರ್ಜಿ ಕನ್ಸ್ಯೂಮರ್. ಅಂದರೆ ನಾವು ಈ ಶಕ್ತಿನ ನಾವು ಉಪಯೋಗಿಸೋದಲ್ಲಿ ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ. ಫಸ್ಟ್ ಯಾವುದು ಅಂದರೆ USA, ಸೆಕೆಂಡ್ ಫಸ್ಟ್ ಯಾವುದು ಅಂತಂದರೆ ಪ್ರೆಸೆಂಟ್ಲಿ ಇಂಡಿಯಾ, ಫೋರ್ತ್ ಚೈನಾ, ಸೆಕೆಂಡ್ USA, ಥರ್ಡ್ ಯುರೋಪಿಯನ್ ಯೂನಿಯನ್. ಮತ್ತು ಇದೇ ಒಂದು ಎನರ್ಜಿ ಔಟ್ಲುಕ್ ಏನು ಹೇಳುತ್ತೆ ಅಂದರೆ 2030 ಓಕೆ, 2030ರಿಂದ 40 ನಾವು ಎಷ್ಟು ಇದಾಗ್ತೀವಿ ಅಂತಂದರೆ 3rd ಬಿಗ್ಗೆಸ್ಟ್ ಎನರ್ಜಿ ಕನ್ಸ್ಯೂಮರ್ ಆಗಿಬಿಡ್ತೀವಿ. ಅಂದರೆ ಯುರೋಪಿಯನ್ ಯೂನಿಯನ್ ಈಗ 3 ಸ್ಥಾನದಲ್ಲಿದೆ, ಅದನ್ನು ನಾವು ಮೀರಿಸಿ ನಾವು ಅಷ್ಟು ಶಕ್ತಿನ ಕನ್ಸ್ಯೂಮ್ ಮಾಡ್ಕೋತೀವಿ. 2030 ನಾವು 3rd ಬಿಗ್ಗೆಸ್ಟ್ ಎನರ್ಜಿ ಕನ್ಸಂಪ್ಷನ್ ಇನ್ ದ ವರ್ಲ್ಡ್ ಆಗ್ತೀವಿ. ಮತ್ತು ಇಲ್ಲಿ ಈ ರಿಪೋರ್ಟಲ್ಲಿ ಏನು ಹೇಳುತ್ತೆ, ಈಗ ನಾನು ಹೇಳಿದೆ ನಿಮಗೆ, ಕೋಲಿಂದ 70% ಅಷ್ಟು ಜನರೇಷನ್ ಆಗ್ತಾ ಇದೆ. ಮತ್ತು ಬೇರೆ ಯಾವ ಒಂದು ನ್ಯಾಚುರಲ್ ಗ್ಯಾಸಿಂದ ನಾವು 2040 ಇವಾಗ ಏನಿದೆ ಡಿಮ್ಯಾಂಡು, ಅದು ಟ್ರಿಪ್ಪಲ್ ಆಗುತ್ತೆ. ಅಂದರೆ ಎಷ್ಟು ಡಿಮ್ಯಾಂಡ್ ಇದೆ, ಮುಂದೆ ಎಷ್ಟು ನಮಗೆ ಬೇಕಾಗುತ್ತೆ ಅಂತಕ್ಕಂಥದ್ದು ಈ ಒಂದು ಎನರ್ಜಿ ರಿಪೋರ್ಟಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಇದು ಯಾವುದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA ಬಿಡುಗಡೆ ಮಾಡಿರ್ತಕ್ಕಂಥ ರಿಪೋರ್ಟು. ಇದು ಹೈಲೈಟ್ಸ್ ಈ ರಿಪೋರ್ಟಲ್ಲಿ ಇರ್ತಕ್ಕಂಥದ್ದು. ನಮಗೇನು ಬೇಕು ಅಂದರೆ ಈಗ ಯಾವ ಪ್ಲೇಸಲ್ಲಿ ಇದ್ದೀವಿ, ಮುಂದೆ 2030 ಯಾವ ಪ್ಲೇಸಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದು ಹೆಚ್ಚಾಗಿ ನೀವು ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ. ಫೈನ್. ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ವಾರದ ಮುಖ್ಯವಾಗಿರ್ತಕ್ಕಂಥ ಒಂದು ಪರಿಚಿತ ಘಟನೆಗಳ ಒಂದು ವಿಡಿಯೋ ಸ್ನೇಹಿತರೆ. ಮತ್ತು ಇಲ್ಲಿ ನಿಮಗೆ ಎಷ್ಟೊಂದು ಜನ ಹೇಳ್ತಾರೆ ಕನ್ನಡ ಇಂಗ್ಲೀಷ್ ಎರಡೂ ಇದೆ, ಇಂಗ್ಲೀಷಲ್ಲಿ ಎಕ್ಸ್ಪ್ಲನೇಷನ್ ಯಾಕೆ ಅಂದರೆ ಇಂಗ್ಲೀಷ್ ಮಾಧ್ಯಮರಿಗೆ ಹೆಲ್ಪ್ ಆಗಲಿ ಅಂತ. ಇಲ್ಲ ಸರ್, ನಮ್ಗೆ ಇಂಗ್ಲೀಷ್ ಬೇಡ, ಕನ್ನಡನೇ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇದರಿಂದ ಏನು ಮಾಡೋಣ, ಕನ್ನಡನೇ ತರಕ್ಕೆ ಮಾಡೋಣ, ಯಾಕಂದರೆ ಇಬ್ರಿಗೂ ಹೆಲ್ಪ್ ಆಗಲಿ ಅಂತೇಳಿ ಕನ್ನಡ ಕ್ವಶನ್, ಇಂಗ್ಲೀಷ್ನಲ್ಲಿ ಎಕ್ಸ್ಪ್ರೆಷನ್ ತರ್ತಾ ಇರ್ತಕ್ಕಂಥದ್ದು. ಸೊ ಇದ್ರ PDF ನನ್ನ ಟೆಲಿಗ್ರಾಮ್ ಚಾನಲ್ ನಿಮಗೆ ಲಭ್ಯ ಆಗುತ್ತೆ. ಆ್ಯಸ್ ಯೂಶುವಲ್ ಎವ್ರಿ ವೀಕ್ ಹೆಂಗೆ ಸಿಗುತ್ತೆ ಹಾಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.